ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಅಳ್ಳಪುರ ಮಂಜೇಗೌಡರು, ರಾಜ್ಯ ಯುವಕರ ಅಧ್ಯಕ್ಷರು ವಿನೋದ್, ರಾಜ್ಯ ಉಪಾಧ್ಯಕ್ಷರು ಸೋಮಶೇಖರ್, ರಾಜ್ಯ ಗೌರವಾಧ್ಯಕ್ಷರು ಸಂಪತ್ ಕುಮಾರ್, ರಾಜ್ಯ ಕಾರ್ಯಾಚರಣೆಯ ನಂಜುಂಡಪ್ಪ, ಸಂಚಾಲಕರು ನಮ್ಮ ಧನರಾಜ್, ಸಂಚಾಲಕರು ನಮ್ಮ ಶ್ರೀನಿವಾಸರು, ನಮ್ಮ ಚಿಕ್ಕಮಗಳೂರಿಂದ ಜಿಲ್ಲಾಧ್ಯಕ್ಷರು ಏನು ಪದ ಇಟ್ಕೊಂಡು ಬಂದರು ನಮ್ಮ ವಿದ್ಯಾಗೌಡರು. ಈಗೇನು ಆ ದನಗಳು ಇಟ್ಕೊಂಡು ಮಾತುಕತೆಯಲ್ಲಿ ಬಿದ್ದೋದ್ರು ನಮ್ಮ ಸುಂದರೇಶ್ ಅವರು. ಅದೇ ಥರ ನಮ್ಮ ಹಾಸನ ಜಿಲ್ಲೆ ಮಹಿಳಾ ಅಧ್ಯಕ್ಷರು ಸುಮಾ ಅವರು, ಮತ್ತು ನಮ್ಮ ಯುವ ಘಟಕದ ಲಕ್ಷ್ಮಿ ಅವರು, ನಮ್ಮ ಯಜಮಾನಿ ಅವರು, ಭಾಗ್ಯರಾಜ್ ಅವರು, ಸಣ್ಣಪ್ಪ ಅವರು ಎಲ್ಲ ಮೂಲ ಮಲ್ಲಿನ ಬಂದು ಎಲ್ಲ ಓಡಾಡ್ತಾರೆ. ಇವತ್ತಿಷ್ಟೇ ನಾವು 8 ದಿವಸದಿಂದ ಚಿಕ್ಕಮಗಳೂರಿಂದ ಪಾದಯಾತ್ರೆ. ಅದು ಹೆಂಗೆ ದನ ಕರುಗಳನ್ನ ಇಟ್ಕೊಂಡು ರಾಜ್ಯದ ರಾಜ್ಯಪಾಲರಿಗೆ ದಯಮಾನ ಕೇಳಿ ಉದ್ದೇಶ ಇಷ್ಟೇ. ಇಡೀ ರಾಜ್ಯದಲ್ಲಿ ಗೋಮಾಳಗಳು, ಚೆಕ್ ಡ್ಯಾಮ್ಗಳು, ಕೆರೆ ಕಟ್ಟೆಗಳು, ಗುಂಟೋಪುಗಳು ಪ್ರಬಲ ವ್ಯಕ್ತಿಗೆ ಖಾತೆ ಮಾಡಿದ್ದಾರೆ. ಪ್ರಬಲ ವ್ಯಕ್ತಿಗೆ ಈಗ ಅವೆಲ್ಲ ತೋರಿಸ್ತೀನಿ. ಖಾತೆ ಮಾಡಿ ಎಲ್ಲ ಅವರಿಸ್ಕೊಬಿಟ್ಟಿದ್ದಾರೆ. ಪ್ರಬಲ ವ್ಯಕ್ತಿ ಯಾರ ರಾಜಕಾರಣ ವ್ಯಕ್ತಿಗಳು ಇಲ್ಲಿ ತೋರಿಸ್ತೀನಿ, ಖಾತೆ ಪಾಣಿ ತೋರಿಸ್ತೀನಿ. ಅದು ಮಾಡ್ತಾರೆ ಅಧಿಕಾರಿಗಳು, ಮಾಡೋಕ್ಕೆ ಬರಲ್ಲ. ಅಧಿಕಾರಿಗಳು ಜೈಲಿಗೆ ಹೋಗ್ಬೇಕು, ಅವ್ರ ಮೇಲೆ FIR ಆಗಿದೆ. ಯಾರು ಖಾತೆ ಮಾಡಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಸ್ವತಃ ಖಾತೆ ಆಗ. ಆ ಪಾಣಿ ತೋರಿಸ್ತೀನಿ, ಲಾಸ್ಟ್ ಹೆಸರು ತೋರಿಸ್ತೀನಿ. ಇಲ್ಲಿ ಪಾಣಿ ತೋರಿಸ್ತೀನಿ. ಅದೇ ಜೈಪುರ ತಗೊಳ್ರಿ, ಮಾಡಿ ತೋರಿಸ್ತೀವಿ. ಅದೇ ತೋರಿಸ್ತೀನಿ ಎಲ್ಲ ಮಾಡಿ. ಇಲ್ಲಿ ಕೊಡು ತಗೊಳ್ಳಿ. ಅದೇ ಥರ ಎಲ್ಲ ವಿತ್ ರಿಕಾರ್ಡ್. ಅದನ್ನು ಮಾಡೋಕ್ಕೆ ಬರಲ್ಲ. ಹೆಸರೇಳಿ ಯಾರಂದ್ರೆ ತೋರಿಸಿ. ಏನು ಗುಂಡುತ್ತೊಬ್ರು 2 ಎಕರೆ 16 ಕುಂಟೆ, ಇನ್ನೊಂದು 26 ಕುಂಟೆ. ಇಲ್ಲಿ ನೋಡಿ, ಇಲ್ಲಿದೆ. ಸರಿ ತೋರಿಸಿ. ತಹಸೀಲ್ದಾರ್ಗೆ ಎಲ್ಲರೂ ಕಂದೆ ಲೆಕ್ಕ ಕೊಡ್ತೀವಿ, ಕ್ಲೀನಾಗಿ ನೋಡ್ಕೊಳ್ಳಿ. ಎಲ್ಲ ಫುಲ್ ಕೊಡ್ತೀವಿ ವಿತ್ ರಿಕಾರ್ಡ್. ಆಮೇಲೆ ಒಂದೊಂದಕ್ಕೆ ತೋರಿಸಿ, ಒಂದೊಂದಕ್ಕೆ EC ತಗೋತಾರೆ. EC ಏನೂ ಇಲ್ಲ, ನೆಸಿಸ್ ಹೋಯ್ತು ಅಂತ ಕೊಡ್ತಾರೆ EC ಒಂದೊಂದಕ್ಕೆ. ಇಲ್ಲಿ ನೋಡಿ, ಈ ಜಾಗಕ್ಕೆ ಏನು ಹಿಂಬಾರ ಇಲ್ಲ, ಗೊಂಟೋಪ್ ಅಂತ ಒಂದ್ಸತಿ ಕೊಡ್ತಾರೆ ನೋಡಿ, ಹಿಂಬಾರ ಇದೆ. ಏನೇನು ಅಧಿಕಾರಿಗಳು ಸರ್ಕಾರ ಮೋಸ ಮಾಡ್ತಾರೆ ನಾನು ಒಂದು ನಿಮಿಷಕ್ಕೆ. ಇಲ್ಲಿ ನೋಡಿ, ಆಮೇಲೆ ಒಂದು ಪಾಣಿ ಕೂರಿಸ್ತಾರೆ. ಈ ಪಾಣಿ ತೋರಿಸಿ, ರೈಟಿಂಗ್ ಪಾಣಿ. ಈಗ ಲೈಟಿಂಗ್ ಪಾಣಿ. ಅಲ್ಲ ಇಲ್ಲಿ ನೋಡಿ, ನಿರಂಜನ್ ಮಂಜೇಗೌಡ ಅಂತ 2 ಎಕರೆ 16 ಕುಂಟೆ ಖಾತೆಯಾಗಿ ಪಾಣಿ ಮಾಡ್ತಾನೆ. ಗುಂಟೋಪ್ ಇದು ನೋಡಿ, ಇದ್ದಂಗೆ ಮುಂದೆ ತೋರಿಸಿ ಗುಂಟೋಪ್. ಆಮೇಲೆ ಬರ್ತೀವಿ ನಾವು, ತೆಗಿತಿದ್ದು ಆದಮೇಲೆ ಹೆಂಗಪ್ಪ ಆಯ್ತು ಅಂತ ಹೋಗಿ ನಾವೆಲ್ಲ ಒಂದು ಕಡೆಯಿಂದ ತೆಗೆದ್ಮೇಲೆ ನಿಜವಾದ ಸತ್ಯಾಂಶ ಗೊತ್ತಾದ ನೋಡ್ರಿ. ಈಗ ಗುಂಟೋಪ್ ಓಕೆ ಅಲ್ಲಿ ನೋಡಿ. ಅದೆಲ್ಲ ಆದ್ಮೇಲೆ ಮತ್ತೆ ಅವರ ತಂದೆಯ ಮರಣದ ನಂತರ ಅವರು ಬಡವರ ಪರವಾಗಿದ್ದವರು, ಕಾರ್ಮಿಕರ ಪರವಾಗಿದ್ದವರು, ಮತ್ತೆ ಎಲ್ಲಿ ಅನ್ಯಾಯ ಆಕೈತಿ ಅಲ್ಲಿ ಹೋರಾಟ ಮಾಡುವಂತ ಒಂದು ಕನ್ನಡ ತಾಯಿ. ರಾಜ್ಯದ ಎಲ್ಲ ಕಡೆಯಿಂದ ನಮ್ಮ ಕಾರ್ಮಿಕ ಮಾಡಿ ನಮಗೆ ಸಹಾಯ ಮಾಡ್ತಾರೆ. ಹಿಂದಿಂದ ಒಂದೇ ಒಂದು ಆದೇಶನು ಪಾಲನೆ ಮಾಡದೇ ಇರುವಂಥ ಭಾಳ ಜನ ಹೋಗಿ ಕೋರ್ಟಲ್ಲಿ ಸ್ಟೇ ತಂದರು. ಅವ್ರು ನೋಡಿ ಇನ್ನೊಂದು 10 ಜನ ತಂದರು, 10 ಜನ ತಂದಿದ್ದಾರೆ. ಈಗ ಸರ್ಕಾರ ಕೇಳಿದ್ರೆ ಅಲ್ಲಿ ಸ್ಟೇ ಇದೆ, ಕೋರ್ಟಲ್ಲಿದೆ, ನಾವು ಮುಂದೆ 8ನೇ ವೇತನ ಮಂಡಳಿ ಮಾತಾಡೋಕ್ಕಾಗಲ್ಲ, ಏನು ಮಾತಾಡೋದು ಸಭೆ ಹೇಳ್ತಾರೆ. ನಾವು ಅದು 2-3 ಮೀಟಿಂಗ್ ಆಯಿತು. ಮಾನ್ಯ ಸಕ್ಕರೆ ಸಚಿವರು ಮತ್ತು ಕಾರ್ಮಿಕ ಸಚಿವರು ಮೀಟಿಂಗ್ ಆಯಿತು. 8ನೇ ವೇಜ್ ಬೋರ್ಡ್ ಕೂಡ ಕಾನ್ಸ್ಟಿಟ್ಯೂಟ್ ಆಗಿದೆ. ಕಾನ್ಸ್ಟಿಟ್ಯೂಟ್ ಆಗಿದ್ರು ಅದು 1.5 ವರ್ಷದವರೆಗೂ ಮೀಟಿಂಗೇ ಕರೀಲಿಲ್ಲ.
ಯಾರು ಈ ಮಾಲೀಕರು ಒತ್ತಡದಿಂದ ನಾವು ಗಲಾಟೆ ಮಾಡಿದ್ಮೇಲೆ ಒಂದು ಮೀಟಿಂಗ್ ಮಾಡಿದ್ರು, ಅದರಲ್ಲಿ ಕೋರ್ಟ್ ಎಲ್ಲಿದೆಯಪ್ಪ ನಾವೇನು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದನ್ನು ಕಾರ್ಮಿಕ ಇವ್ರಿಗೆ ಕಮಿಷನರ್ಗೆ ವಹಿಸ್ಬಿಟ್ರು ಅಂತ ಸಕ್ಕರೆ ನಿರ್ದೇಶಕರವ್ರಿಗೆ. ನಾವೆಲ್ಲ ಕರೆದು ಮಾತಾಡ್ತೀವಿ, ಕಾರ್ಖಾನೆ ಮಾಲೀಕರ ಕರೆದು ವಾಪಸ್ ತಗೊಳ್ಳೋಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಆಗಲಿಲ್ಲ. ಈಗ ಹೇಳಿದ್ರೆ ನೀವೇ ಅವ್ರ ಜೊತೆ ಮಾತಾಡಿ ಅಂತಾರೆ. ಹಾಗಾಗಿ ಸರ್ಕಾರ ಒಂದು ಸರಿ ಬಿಗಿ ನಿಲುವು ತಗೊಂಡು ಈ ವರ್ಷ ನಿಮ್ಮ ಕ್ರಷಿಂಗ್ಗೆ ನಾವು ನಿಮ್ಗೆ ಲೈಸೆನ್ಸ್ ಕೊಡಲ್ಲ. ಈಗ ನೋಡಿ ನಮ್ಮ ಕಬ್ಬು ಬೆಳೆಗಾರರಿಗೆ ಅವ್ರಿಗೆ ಕಬ್ಬನ್ನ 14 days ಎಲ್ಲ ಇದನ್ನು ಕೊಡಲಿಲ್ಲ ಅಂದರೆ ಅವರು ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ, ಲೈಸೆನ್ಸ್ ಕೊಡಲ್ಲ ಅಂತಾರೆ. ನಾವೇನಾಗ್ತೈತೆ ನಮಗೆಲ್ಲ ಗೊತ್ತಿರಲಿ, ನಾವು ರೈತರ ಮಕ್ಕಳೇ, ನಾವು 100ಕ್ಕೆ 80 ಜನ ರೈತರ ಮಕ್ಕಳೇ ಕೆಲಸ ಮಾಡ್ತೀವಿ. ಆದರೂ ಕಬ್ಬಿನ ಮೇಲೆ ಯಾವ ಬ್ಯಾಂಕ್ಗಳಾಗಲಿ ₹1 ಸಾಲ ಕೊಡಲ್ಲ. ನಾವು ಅದನ್ನು ಸಕ್ಕರೆ ಮಾಡಿ, ಎಥನಾಲ್ ಮಾಡಿ, ಸ್ಪಿರಿಟ್ ಮಾಡಿದರೆ ಮಾತ್ರ ಈ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ದುಡ್ಡು ಬರೋದು. ಅದು ಏನು ಸಕ್ಕರೆ ಕಬ್ಬನ್ನ ತಮಗೆಲ್ಲ ಗೊತ್ತಿದೆ, 3 ದಿವಸದ ಮೇಲೆ ಏನಾದ್ರೂ ಕಬ್ಬನ್ನು ಅರಿಲಿಲ್ಲ ಅಂದ್ರೆ ಅದು ಹುಳಿ ಬಂದು ಹಾಳಾಗ್ತದೆ. ಅವ್ರು 1 ವರ್ಷ ಪೂರ್ತಿ ನಮ್ಮ ರೈತ ಅಷ್ಟೊಂದು ಶ್ರಮಪಟ್ಟು ದುಡಿದು ತಂದು ಹಾಕಿದ್ದ ಒಂದು ಕಬ್ಬನ್ನು ನಾವು ಇನ್ ಟೈಮ್ ಅರಿಲಿಲ್ಲ ಅಂದರೆ ಅದು 3 ದಿವಸಕ್ಕೆ ಹಾಳಾಗೋಗ್ತದೆ. ನಾವು ಕಾರ್ಖಾನೆಯಲ್ಲಿ 24 ಗಂಟೆ ಕೆಲಸ ಮಾಡ್ತೀವಿ, 8 ಗಂಟೆ ಅದು ಪ್ರಾಸೆಸ್, ಕಂಟಿನ್ಯೂಸ್ ಪ್ರಾಸೆಸಿಂಗ್ ನಮ್ಮದು. ಸಕ್ಕರೆ ಮಾಡ್ತೀವಿ, ಎಥನಾಲ್ ಮಾಡ್ತೀವಿ. ಇವತ್ತು ಎಥನಾಲ್ನ ತಮ್ಗೆ ಗೊತ್ತಿದೆ 20% ಮಾಡಿದ್ದಾರೆ ಬ್ಲೆಂಡ್ ಮಾಡಲಿಕ್ಕೆ. ನಾವು ಸರಿಯಾಗಿ ಮಾಡಿದರೆ ಈಗಾಗಲೇ ಬ್ರೆಜಿಲ್ನಲ್ಲಿ 40% ಮಾಡಿದ್ದಾರೆ. ನಮ್ಮೇಲೆ ಮಾಡಿದರೆ ನಮ್ಮೇಲೆ ಇರ್ತಕ್ಕಂಥ ಫಾರಿನ್ ಹೊರಗಡೆ ಪರ್ಚೇಸ್ ಮಾಡ್ತಾ ಇದ್ದೀವಿ, ಅದನ್ನು ಅರ್ಧದಷ್ಟು ಉಳಿತಾಯ ಮಾಡ್ಬೋದು. ರೈತರಿಗೆ ಇನ್ನೂ ಹೆಚ್ಚಿನ ದುಡ್ಡು ಕೊಡ್ಬೋದು, ನಮಗೂ ಕೊಡ್ಬೋದು. ಈಗ ಇತ್ತೀಚೆಗೆ ಈ ಯಾವಾಗ ರಾಜಕಾರಣಿಗಳು ಕಾರ್ಖಾನೆ ಮಾಲೀಕರಾದ ನಂತರ ನಮ್ಮ ಕಾರ್ಖಾನೆ ಕಾರ್ಮಿಕರನ್ನ ಸರ್ಕಾರಿ ಅಧಿಕಾರಿಗಳು ಕೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ಅವ್ರು ಯಾವ ಮೇಲ್ಗಡೆ ಅದಕ್ಕೆ ಅವರು ಮಿನಿಸ್ಟ್ರ್ ಇದ್ದಾರೆ, ಅವ್ರ ಕೈಲಿ ಕೆಲಸ ಮಾಡಲಿಕ್ಕೆ ಆಗ್ತಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಇನ್ನೊಂದು ಹೇಳ್ತೀನಿ ಅಂದರೆ, ಇತ್ತೀಚಿನ ಹಿಂದೆ ನಾವೆಲ್ಲ ಒಂದು ಫೇಸ್ಡ್ ಮ್ಯಾನರ್ಲಿ ನಮಗೊಂದು ಏನು ಮಾನ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆ ಮಾಡಿ ದೇಶಕ್ಕೆ ಕೊಟ್ಟಿದ್ದಾರೆ. ಆ ಥರ ನಮ್ಮ ಸಕ್ಕರೆ ಕಾರ್ಮಿಕರು ಕೂಡ ಒಂದು ಸೆಂಟ್ರಲ್ ಶುಗರ್ ವೇಜ್ ಬೋರ್ಡ್ ಅಂತ ಇತ್ತು 1960 ಇಂದ. ಅದೇ ನಮಗೆಲ್ಲ ಬೈಬಲ್. ಅದರ ಆಧಾರದ ಮೇಲೆ ಎಲ್ಲ ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ತಗೊಳ್ಳೋದು, ಅವ್ರಿಗೆ ಕ್ವಾಲಿಫಿಕೇಶನ್ ಏನು, ಅವ್ರ ಸಂಬಳ ಏನು ನಿಗದಿ. ಈಗ ಎಲ್ಲನೂ ಬಿಟ್ಟೇ ಬಿಟ್ಟರು. ಎಂಜಿನಿಯರ್ಗೆ ₹10,000 ಕೊಟ್ಟು 12 ಗಂಟೆ ಕೆಲಸ. ಇಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕನಿಷ್ಠ ವೇತನ ಮಿನಿಮಮ್ ವೇಜ್ ಆಕ್ಟ್ ಪ್ರಕಾರ 23,000ದಿಂದ 26,000 ಆಯಿತು. ಯಾವ ಕಾರ್ಖಾನೆಯಲ್ಲೂ ಅರ್ಧಕ್ಕಿಂತ 70% ಜನಕ್ಕೆ 10ರಿಂದ 12,000 ಕೊಟ್ಟು ಶೋಷಣೆ ಮಾಡ್ತಿದ್ದಾರೆ. ಯಾವ ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಅಂಕಿಅಂಶಗಳಿಲ್ಲ. ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ಕಾರ್ಖಾನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಏನು ಸಂಬಳ ಕೊಡ್ತಾರೆ ಅಂತ ಯಾವ ಮಾಹಿತಿ ಇಲ್ಲ. ಯಾರನ್ನೂ ಒಳಗೆ ಬಿಡಂತೆ. ನಮ್ಮ ಮುಖ್ಯ ಬೇಡಿಕೆ 7ನೇ ವೇತನ ಮಂಡಳಿ ಏನು ಸರ್ಕಾರ ಆದೇಶ ಮಾಡಿದೆ, ಅದು ಏನು ಸಕ್ಕರೆ ಅದ್ರ ಮೇಲೆ ಒಂದು ತಡೆಯಾಜ್ಞೆ ತಂದಿದ್ದಾರೆ ಯಾಕೆಂದ್ರೆ ಆ ತಡೆಯಾಜ್ಞೆ ಇದೆ. ನೀವೇನು ಮಾತಾಡೋಕ್ಕಲ್ಲ, ಕೋರ್ಟ್ನಲ್ಲಿದೆ, ಏನು ಮಾತಾಡೋಕ್ಕಲ್ಲ. ನೀವು ಸಬು ಹೇಳ್ಕೊಂಡು ಬರ್ತಿದ್ದಾರೆ. ಒಟ್ಟಿ ಅದು ಆದೇಶ ಸರ್ಕಾರ ಮಾಡಿರೋ ಆದೇಶದ ವಿರುದ್ಧ ಹೋಗಿ ಕೋರ್ಟಿಂದ ಸ್ಟೇ ತಂದಿದ್ದಾರೆ.